ಸೊ ಈ ಒಂದು ರಿಯಾಲಿಟಿ ಶೋನಿಂದ ಇವಾಗ ಅಕುಲ್ ಅವ್ರನ್ನಾಗಿರ್ಬೋದು ಆ ಚಾನಲನ್ನ ಹೆದ್ರಾಕೊಂಡಿದ್ದೀರಾ. ನೆಕ್ಸ್ಟ್ ನಿಮ್ಗೆ ಈ ಸ್ಯಾಂಡಲ್ವುಡ್ನಲ್ಲಿ ಅಥವಾ ಈ ಒಂದು ಮೂವಿ ಫೀಲ್ಡ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಂತ ಥಿಂಕ್ ಮಾಡಿದ್ದೀರಾ? ಇಲ್ಲ ಒಂದ್ ಎಲ್ಲ Supportive ಎಲ್ಲ ಇಂಟರ್ವ್ಯೂ ಎಲ್ಲ ಪಾಡ್ಕಾಸ್ಟ್ ಅಲ್ಲೂ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ, ಚಾನೆಲ್ ವಿರುದ್ಧ ಅಂತೂ ನಾನು ಹೋಗ್ತಾ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದ ಚಾನೆಲ್. ಇಟ್ ಇಸ್ ಓನ್ಲಿ ವಿತ್ ದ ಪ್ರೋಗ್ರಾಮ್. ಹಳ್ಳಿ ಪವರ್ ಅಂತ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಅದ್ ಬಿಟ್ರೆ ಬೇರೆ ಯಾವ್ದು ಏನೂ ಇಲ್ಲ ನನಗೆ. ಎಸ್ ಸರ್. ಸೊ ಈ ಹಳ್ಳಿ ಪವರ್ ಪ್ರೋಗ್ರಾಮ್ಗೆ ನೀವು ಹೇಗೆ ಸೆಲೆಕ್ಟ್ ಆದ್ರಿ? ಆಶ್ ಅವ್ರಿಗೆ ಹೇಗೆ ಕಾಲ್ ಬಂತು? ಅವ್ರು ಯಾವ ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು? ಆಡಿಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಡಿಷನ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಅವ್ರು ಕೇಳಿದ್ರು. ಈಗ ಅಕುಲ್ ಬಾಯ್ ಹೇಳ್ತಾ ಇದ್ದಾರಲ್ಲ, ಒಂದು ನಾವೇನು ನಿಮ್ಮನ್ನ ಬೇಡ್ಕೊಂಡು ಆಮೇಲೆ ನಿಮ್ಮನ್ನ ಶೋಕ್ ಬನ್ನಿ ಅಂತ ಹೇಳಿದ್ವಾ, ನಾವೇನು ಹೇಳೇ ಇಲ್ಲ ಅಂತ ಇದ್ದಾರಲ್ಲ. ಜಿ ಕನ್ನಡನೇ ನನಗೆ ಕಾಲ್ ಮಾಡಿದ್ದು. ಅವರೇ ಹೇಳಿ ಈ ತರ ಒಂದು ಆಡಿಷನ್ ಆಗ್ತಿದೆ, ನೀವು ಬಂದು ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆ, ಅಭಯ್ ನಾಡು ಸ್ಟುಡಿಯೋಗೆ ಬನ್ನಿ ಅಂತ ಕರೆದು ಅಲ್ಲಿ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡ್ಬಿಟ್ಟು ಅಂಡ್ ದೆನ್ ಸ್ವಲ್ಪ ಆಟ ಆಡಿಸಿದೆ ಅವರಿಗೆ. ಇಲ್ಲ ಇವತ್ತಾಗಲ್ಲ, ನಾಳೆ ಅದು ಇದು ಅಂತ ಹೇಳ್ಬಿಟ್ಟು, ಬಿಕಾಸ್ ನನಗೂ ಶೂಟಿಂಗ್ ಇತ್ತು, ನನಗೂ ಸ್ಕೆಡ್ಯೂಲ್ಸ್ ಎಲ್ಲ ಫುಲ್ ಫಿಕ್ಸ್ಡ್ ಆಗಿತ್ತು, ಫುಲ್ ಟೈಟ್ ಆಗಿತ್ತು ಅಂತ ಹೇಳೋದಕ್ಕೆ ಐ ಟೋಲ್ಡ್ ದೆಮ್, ಇವತ್ತಾಗಲ್ಲ ನಾಳೆ ಆಗುತ್ತೆ, ಹಂಗೆ ಹಿಂಗೆ ಅಂತ ಸ್ವಲ್ಪ ಒಂದು ವಾರ ಫುಲ್ ಹಂಗೆ ಇದು ಮಾಡಿಬಿಟ್ಟು ಐ ಟೋಲ್ಡ್ ದೆಮ್ ಓಕೆ ಇವತ್ತು ಬರ್ತೀನಿ ಅಂತ ಹೇಳಿ ಆಮೇಲೆ ಅಭಯನಾಡು ಸ್ಟುಡಿಯೋಗೆ ಹೋಗಿ ಅವ್ರ ಫಾರ್ಮ್ ಎಲ್ಲ ಫಿಲ್ ಮಾಡಿ, ಅವರಿಗೆ ಫಾರ್ಮಲ್ಲಿ ಏನೂ ಇಲ್ಲ, ಫಾರ್ಮಲ್ಲಿ ಬಂದ್ಬಿಟ್ಟು ವಾಟ್ ಈಸ್ ಯುವರ್ ಹ್ಯಾಪಿ ಮೂಮೆಂಟ್, ವಾಟ್ ಈಸ್ ಯುವರ್ ಸ್ಯಾಡ್ ಮೂಮೆಂಟ್, ಮತ್ತೆ ನಿಮ್ಮ ಮನೆಯಲ್ಲಿರೋದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಮನೆಯಲ್ಲಿರೋರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಗೆ ಏನು ಅಲರ್ಜಿ ಇದೆ, ಏನು ಫೋಬಿಯಾ ಇದೆ, ಮತ್ತೆ ಅದು ಬಿಟ್ಟರೆ ಹೌ ಡಿಡ್ ಯು ಇವನ್ ಕಮ್ ಅಪ್ ಇನ್ ಲೈಫ್, ಅಷ್ಟೇ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಆ ಫಾರ್ಮ್ ಎಲ್ಲ ಫಿಲ್ ಮಾಡ್ಕೊಂಡು ಏನ್ ಮಾಡಿದೆ, ಒಳಗಡೆ ಆಡಿಷನ್ ಒಳಗಡೆ ಹೋದೆ. ಬಿಕಾಸ್ ಈಗ ಒಂದ್ ಕಂಟೆಸ್ಟೆಂಟ್ ಆಡಿಷನ್ ಮಾಡೋದು ಇನ್ನೊಂದು ಕಂಟೆಸ್ಟೆಂಟ್ಸ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು, ಅಪಾರ್ಟ್ ಫ್ರಮ್ ದಟ್ ದೇ ಶುಡಂಟ್ ಸಿ ಅಲ್ವಾ, ಅದೇ ತರ ಇರುತ್ತೆ. ಇಟ್ ಇಸ್ ನಾಟ್ ಅನ್ ಓಪನ್ ಗ್ರೌಂಡ್, ಇಟ್ ಇಸ್ ಕಂಪ್ಲೀಟ್ಲಿ ಅ ಕ್ಲೋಸ್ಡ್ ಪ್ಲೇಸ್. ಸೊ ಏನಾಗ್ತಾ ಇದೆ ಅಂದ್ರೆ, ಐ ವೆಂಟ್ ಇನ್ ಸೈಡ್, ಐ ಗೇವ್ ದ ಫಾರ್ಮ್ ಎಲ್ಲ ಕೊಟ್ಬಿಟ್ಟು, ಆಯಿತು ನೀವೆಲ್ಲಿಂದ ಬಂದಿದ್ದೀರಾ, ಏನು ನಿಮ್ಮ ಹೆಸರು, ನೀವೆಲ್ಲಿ ಹುಟ್ಟಿದ್ದು, ನಿಮ್ಮ ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ದು, ನೀವೇನು ಲ್ಯಾಂಗ್ವೇಜ್ ಮಾತಾಡ್ತೀರಾ ಮನೆಯಲ್ಲಿ, ಅದೆಲ್ಲ ಕೇಳಿ ನಿಮ್ಗೇನು ಫೋಬಿಯಾ ಇದೆ, ಮತ್ತು ಡಸ್ಟ್ ಅಲರ್ಜಿ ಇದೆಯಾ, ನೀರು ಸ್ವಿಮ್ಮಿಂಗ್ ಬರುತ್ತಾ ಎಲ್ಲ ಕೇಳಿಬಿಟ್ಟು, ಎಷ್ಟು ಟ್ಯಾಟೂಸ್ ಇದೆ, ಎಷ್ಟು ಪಿಯರ್ಸಿಂಗ್ ಇದೆ, ಎಷ್ಟು ಸರಿ ಹೇರ್ ಕಲರಿಂಗ್ ಎಲ್ಲ ಚೇಂಜ್ ಮಾಡ್ತೀರಾ ಅಂತ ಹೇಳಿ ಅಷ್ಟೇ ನಾನು ಆಡಿಷನ್ ಮುಗೀತು. ಅದು ನೆಸೆಸರಿ ದಟ್ ವಾಸ್ ನಾಟ್ ಅಟ್ ಆಲ್ ನೆಸೆಸರಿ, ಬಿಕಾಸ್ ಅವರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಇಷ್ಟು 1 million ಫಾಲೋವರ್ಸ್ ಇದೆ, ಇವ್ರು ಖಂಡಿತ ಬಂದ್ರೆ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ಬಿಟ್ಟು ದಟ್ ಇಸ್ ವೈ ದೇ ಸೆಲೆಕ್ಟ್. ಓಕೆ. ಸೊ ನಿಮ್ಮನ್ನ ಸೆಲೆಕ್ಟ್ ಮಾಡಿದ ಬೇಸ್ ಏನಂತ ಅಂದ್ರೆ, ನೀವು ಫೇಮಸ್ ಇದ್ದೀರಾ, ಸಖತ್ತಾಗಿ ಮಾತಾಡ್ತೀರಾ, ಬೋಲ್ಡ್ ಆಗಿ. ಸೊ ಅಲ್ಲೂ ಅದೇ ರೀತಿ ಬೋಲ್ಡ್ ಆಗೇ ಇದ್ರಿ. ಹೌದು. ಬಟ್ ಯಾವ್ದು ಟೆಲಿಕಾಸ್ಟೇ ಆಗಿಲ್ಲ. ಆದ್ರೆ ನನ್ನನ್ನು ತೋರಿಸಿರೋ ವಿಧ ಹೆಂಗಂದ್ರೆ, ಓ ಇವಳಿಗೆ ಮಾತಾಡಕ್ಕೆ ಬರಲ್ಲ, ಇವಳು ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ, ಆ್ಯಂಡ್ ಇವಳು ಬಂದ್ಬಿಟ್ಟು ಫುಲ್ ಒಂಥರ ವಿಲನ್ ಕ್ಯಾರೆಕ್ಟರ್ ಇವಳು. ಫಸ್ಟ್ ನಾನು ಹಂಗೆ ಇಲ್ವೇ ಇಲ್ಲ. ನನ್ನ ಜೊತೆ ಯಾರೆಲ್ಲ ಮಾತಾಡ್ತಾರೆ ನೋಡಿದ ತಕ್ಷಣ ಹೇಳ್ತಾರೆ, ಓ ಆಶಿಕ್ ಬಂದ್ಬಿಟ್ಟು ತುಂಬಾ ಆಟಿಟ್ಯೂಡ್ ಇದೆ, ಆಶ್ ಬಂದ್ಬಿಟ್ಟು ಶಿ ಇಸ್ ವೆರಿ ರೂಡ್ ಅಂತ. ಬಟ್ ಒನ್ಸ್ ಯು ಸ್ಟಾರ್ಟ್ ಟಾಕಿಂಗ್ ಟು ಮೀ, ಐ ಆಮ್ ಅ ಬಟರ್ ಟು ಯುವರ್ ಬ್ರೆಡ್. ಟ್ರಸ್ಟ್ ಮೀ, ಐ ಕ್ಯಾನ್ ಜೆಲ್ ಅರೌಂಡ್ ವಿತ್ ಎನಿಬಡಿ. ಸೊ ಯಾವ ರೀತಿಯಾಗಿ ನಿಮ್ಮನ್ನ ಡೌನ್ಫಾಲ್ ಮಾಡ್ತಿದ್ರು ಅಲ್ಲಿ, ಈ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು, ಆ್ಯಂಡ್ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಡೌನ್ ಮಾಡ್ತಿದ್ರಾ? ಕರೆಕ್ಟ್. ಅದು ಈಗ ಅಕುಲ್ ಬಾಯ್ ಮಾತಾಡೋದೇ ಹಂಗೆ. ಈಗ ಟಾಸ್ಕ್ ಮಾಡಿಲ್ಲ ಅಂದ್ರೆ ಮಾತಾಡೋದು ಆಯ್ತು ಅಂತ ಹೇಳ್ಬೋದು, ಟಾಸ್ಕ್ ಮಾಡಿದ್ರೇನು ಒಂಥರ ಕುಗ್ಗೋ ತರ ಮಾತಾಡೋದು, ಏನು ನೀನೆಲ್ಲ ಯಾವ ತರ ಆಡ್ತಾ ಇದ್ಯಾ, ನಿನ್ಗೇನು ಇದ್ದಿದ್ಯಾ ಅದಿದ್ಯಾ ಅಂತ ಹೇಳೋದು. ಇಲ್ಲಾಂದ್ರೆ ಅದ್ಬಿಟ್ಟು ಟಾಸ್ಕ್ ಆಡದೆ ಇರೋರ್ನ ಬಂದ್ಬಿಟ್ಟು ಹೈಪ್ ಮಾಡಿ, ಓ ನೀನ್ ಚೆನ್ನಾಗಿ ಆಡಿದ್ಯಾಮ್ಮ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಆಡು. ಯಾಕೆ ಅವ್ರಿಗೆ ನೆಕ್ಸ್ಟ್ ಟೈಮ್, ನನಗೆ ಏನಕ್ಕೆ ನೆಕ್ಸ್ಟ್ ಟೈಮ್ ಇಲ್ಲ? ಅಲ್ಲಿ ಈಕ್ವಲೈಸೇಷನ್ ಇಲ್ಲ. ಮತ್ತೆ ಅಗೇನ್ ದ ಫೇವರಿಸಮ್ ಕಮ್ ಇನ್ ಟು ಪ್ಲೇಸ್ ಹಂಗೆ. But there is a lot of favorism which is happening, to be very honest. ಓಕೆ. ರಿಯಾಲಿಟಿ ಶೋನಲ್ಲಿ ರಿಯಾಲಿಟಿ ಇರಬೇಕು. ಈ ಫೇವರಿಸಮ್ ಯಾಕೆ ಬಂತು ಇಲ್ಲಿಗೆ ಅಂತ? ಏನೋ ಇನ್ಫ್ಲೂಯೆನ್ಸು, ಯಾರ್ದೋ ಇನ್ಫ್ಲೂಯೆನ್ಸು, ಅವ್ರು ದೊಡ್ಡವ್ರ ಮಕ್ಕಳು, ಚಿಕ್ಕವ್ರ ಮಕ್ಕಳು, ಬಟ್ ಅವ್ರು ಚೆನ್ನಾಗಿದ್ದವರು, ಅವ್ರು ಚೆನ್ನಾಗಿ ಮಾತಾಡ್ತಾರೋ, ಅವ್ರು ನೋಡೋ ಬೋಲ್ಡ್ ಆಗಿದ್ದವರು, ಸೆಕ್ಸಿ ಆಗಿದ್ದಾರೆ, ಅವ್ರಿಗೆ ನಾವು ಯಾಕೆ ಫೇವರಿಸಮ್ ಕೊಡಬೇಕು? ರಿಯಾಲಿಟಿ ಆಗಿರ್ಬೋದಲ್ಲ ರಿಯಾಲಿಟಿ ಶೋಗಳ. ಅದಕ್ಕೆ ನಾನು ಈ ಇಂಟರ್ವ್ಯೂಗೆ ಬಂದಿದ್ದು. ಇದು ಮಾತ್ರ ಅಲ್ಲ, ಐ ಹ್ಯಾವ್ ಗಿವನ್ ಸೋ ಮೆನಿ ಅದರ್ ಇಂಟರ್ವ್ಯೂಸ್. ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ಅದು ಆನ್ಸರ್ ನೀವು ಅವ್ರ ಹತ್ರನೇ ಕೇಳಬೇಕು. ಏನಕ್ಕೆ ಫೇವರಿಸಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಜಸ್ಟ್ ಬಿಕಾಸ್ ಅಲ್ಲಿ ಫೇವರಿಸಮ್ ಆಗ್ತಾ ಇರೋದಕ್ಕೇನೆ ಐ ಲೆಫ್ಟ್ ದ ಶೋ. ಆ್ಯಂಡ್ ನಾನು ಮಾತಾಡಿದ್ದು ಮಾತುಗಳು, ನಾನು ಮಾತಾಡದೆ ಇಲ್ಲದೆ ಇರೋ ಮಾತುಗಳು ನಾನು ಮಾತಾಡಿದ್ದೀನಿ ಅಂತ ಹೇಳೋದಕ್ಕೇನೆ ಐ ಕೇಮ್ ಔಟ್ ಆಫ್ ದ ಶೋ. ಓಕೆ. ಇನ್ ಅದರ್ ಕಂಟೆಸ್ಟೆಂಟ್ಸ್ಗಳು ಕೂಡ ಆಚೆ ಬಂದಿದ್ದಾರೆ, ಅವರು ಯಾವ ಥರ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ರು? ಎಲ್ಲರೂ ಫೇಸ್ ಮಾಡ್ತಾ ಇದ್ರು. ಸೊ ಈಗ ಒಂದೊಂದು ಪರ್ಸನಾಲಿಟಿ 12 ಪರ್ಸನಾಲಿಟೀಸ್ ಇದ್ರಲ್ಲ, ಆಲ್ ದ 12 ಪರ್ಸನಾಲಿಟೀಸ್ ವಾಸ್ ಫೇಸಿಂಗ್ ಒನ್ ಆರ್ ದಿ ಅದರ್ ಇಶ್ಯೂ.
ಆಯ್ತಾ. ಈಗ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಬ್ರೋ ಹಿಂಗೆಲ್ಲ ನಾವು ಫಸ್ಟ್ ಇಂಟರ್ವ್ಯೂ ಕೊಡೋಣ ಬ್ರೋ, ಹಂಗ್ ಮಾಡೋಣ ಬ್ರೋ, ಹಿಂಗ್ ಮಾಡೋಣ ಬ್ರೋ ಅಂತ ಹೇಳ್ಬಿಟ್ಟು ಈಗೆಲ್ಲ ಬ್ಯಾಕ್ಔಟ್ ಆಗಿದ್ದಾರೆ. ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಎಸ್. ಸೊ ನೀವು ಈ ಶೋಗೆ ಹೋಗೋಕ್ಕಿಂತ ಮುಂಚೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಸೇಮ್ ಆಸ್ ಇಟ್ ಈಸ್ ಹಳ್ಳಿ ಪವರ್ ಇದು. ಸೊ ಪ್ಯಾಟೆ ಹುಡುಗಿ ಹಳ್ಳಿ ಲೈಫಲ್ಲೂ ಕೂಡ ಅಕುಲ್ ಅವರು ಆಂಕರಿಂಗ್ ಮಾಡ್ತಿದ್ರು. ನೀವು ಆ ಶೋ ನೋಡಿದ್ರಾ? ಇಲ್ಲ ಓಕೆ. ಇಲ್ಲ, ಬಿಕಾಸ್ ಅದು ಆಡಿಷನ್ ಟೈಮಲ್ಲೇ ಕೇಳಿದ್ದಾರೆ, ನೋಡಿದೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ದೀನಿ, ಬಿಕಾಸ್ ನಾನು ಕೇಳಿದ್ದೀನಿ, ಐ ನೋ ವಾಟ್ ಇಸ್ ದ ಶೋ ಆಲ್ ಅಬೌಟ್, ಬಟ್ ಐ ಹ್ಯಾವನ್ ಸೀನ್. ಈಗ ಪಬ್ಲಿಕ್ಗಳು ನಿಮ್ಮ ವಿಡಿಯೋಸ್ಗಳಿಗೆಲ್ಲ ಒಂದು ಕಮೆಂಟ್ ಆಗ್ತಿದ್ದಾರೆ, ನಿನ್ಗಲ್ಲಿ ಮಾಡೋಕ್ಕಾಗಿಲ್ಲ ಅದಕ್ಕೆ ಇಲ್ಲಿ ಬಂದು ಮಾತಾಡ್ತಿದ್ಯಾ ಅಂತ ಹೇಳಿ. ಅವ್ರಿಗೆ ಏನಂತ ಹೇಳ್ತೀರಾ? ಅವರಿಗೆ ಯಾವ ತರ ಟೆಲಿಕಾಸ್ಟ್ ಮಾಡಿದಾರಲ್ಲ ಅದ್ರ ಇಟ್ಕೊಂಡೇ ಅವ್ರು ಜಡ್ಜ್ ಮಾಡ್ತಿದ್ದಾರೆ. ಏನು ಮಾಡಕ್ಕಾಗಲ್ಲ. ಈಗ ನನ್ನ ತಪ್ಪಿಲ್ಲ ಅಂತ ನಾನು ಮನೆಗೆ ಹೋಗಿ ನಾನು ಐ ಕೆನಾಟ್ ಆರ್ಗ್ಯೂ ಆರ್ ಐ ಕೆನಾಟ್ ಈಗ ಬ್ರೋ ನಂದೇ ತಪ್ಪಿಲ್ಲ ಬ್ರೋ, ಅವ್ರದೇ ತಪ್ಪು, ಈ ತರ ಆಗಿದೆ ಅಂತ ನಾನು ಯಾರಿಗೂ ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ಕ್ಲೀನ್ ಇಂಟರ್ವ್ಯೂ, ಒಂದು ಕ್ಲೀನ್ ಪಾಡ್ಕಾಸ್ಟ್ ಕೊಡ್ತಾ ಇದ್ದೀನಿ. ಅವ್ನು ಬೇಕಂದ್ರೆ ಅವ್ರು ನೋಡ್ಲಿ, ಬೇಡ ಅಂದ್ರೆ ಬಿಡ್ಲಿ, ನೋ ಪ್ರಾಬ್ಲಮ್. ಈಗ ನಿಮ್ಮ ಇಂಟರ್ವ್ಯೂಸ್ಗಳೆಲ್ಲ ಎಲ್ಲ ಕಡೆ ವೈರಲ್ ಆಗ್ತಿದೆ. ನಿಮ್ಗೆ ಮತ್ತೆ ಶೋ ಇಂದ ಕಾಲ್ ಬಂದಿತ್ತಾ? ಯಾಕೆ ಹಂಗೆ ಮಾತಾಡ್ತಿದ್ದೀರಾ, ಯಾಕೆ ಹಂಗೆ ಹೇಳ್ತಿದ್ದೀರಾ, ಹಿಂಗೆ ಇಂಟರ್ವ್ಯೂ ಕೊಡಂಗಿಲ್ಲ? ಅಗ್ರಿಮೆಂಟ್ ಅಲ್ಲಿ ಏನಾದ್ರು ಮೆನ್ಷನ್ ಮಾಡ್ಕೊಂಡಿದ್ರೆ? ಯಾಕಂದ್ರೆ ಒಂದು ಶೋ ಅಗ್ರಿಮೆಂಟ್ ಅಂತಂದ್ರೆ ಅಲ್ಲಿ ಇರುತ್ತೆ, ನೀವು ಇಷ್ಟು ದಿನ ಏನು ಮಾತಾಡಂಗಿಲ್ಲ, ನಾವು ಹೇಳೋರ ಹತ್ರನೇ ಮಾತಾಡಬೇಕು, ಆ ಥರದ್ದೆಲ್ಲ ನಿಮ್ಗೆ ಏನಾದ್ರು ಪಾಯಿಂಟ್ಸ್ ಇತ್ತಾ ಅದರಲ್ಲಿ ಅಗ್ರಿಮೆಂಟ್ ಅಲ್ಲಿ? ಇಲ್ಲ, ಈಗ ಅಗ್ರಿಮೆಂಟ್ ಬಂದ್ರೆ ಅಗ್ರಿಮೆಂಟ್ ಅಲ್ಲಿ ಏನ್ ಬರ್ದಿದೆ ಅಂತಾನೆ ಗೊತ್ತಿಲ್ಲ. ಓಕೆ. ಬರೀ ಲಾಸ್ಟ್ ಒಂದು ಇನ್ಶೂರೆನ್ಸ್ ಪೇಡ್ ಬಿಟ್ಟು ಅಗ್ರಿಮೆಂಟ್ ಅಲ್ಲಿ ಏನಿದೆ ಅಂತಾನೂ ಗೊತ್ತಿಲ್ಲ. ಯಾಕಂದ್ರೆ ಅಗ್ರಿಮೆಂಟ್ ಓದೋದಿಕ್ಕೆ ಬರೀ 5 minutes ಕೊಟ್ಟಿದ್ದು ನಮ್ಗೆ. 5 to 2 minutes ಮ್ಯಾಕ್ಸ್. ಅದ್ ಬಿಟ್ಟು ಬೇಗ ಸೈನ್ ಹಾಕಿ, ಅಲ್ಲಿ ಸ್ಟೇಜ್ ಹತ್ರ ಹೋಗ್ಬೇಕು, ಅಕುಲ್ ಬೈ ವೇಟ್ ಮಾಡ್ತಾ ಇದಾರೆ, ಬೇಗ ಸೈನ್ ಹಾಕಿ ಅಂತ ಹೇಳ್ಬಿಟ್ಟು ಸೈನ್ ಎಲ್ಲ ಮಾಡಿಸ್ಕೊಂಡು ವಿ ಡೋಂಟ್ ಇವನ್ ನೋ ವಾಟ್ ಇಸ್ ದೇರ್ ಇನ್ ದಿ ಅಗ್ರಿಮೆಂಟ್. ಓಕೆ. ಸೊ ಅಂದ್ರೆ ಶೋ ಶುರು ಆಗ್ಬೇಕಾದ್ರೆ ನಿಮ್ಮ ಹತ್ರ ಅಗ್ರಿಮೆಂಟ್ಗೆ ಸೈನ್ ಹಾಕ್ಸ್ಕೊಂಡಿದ್ದು? ಹೌದು. ಈಗ ಅಕುಲ್ ಬೈ ಬಂದ್ಬಿಟ್ಟು ಈಗ ಕರೀತಾರಲ್ಲ, ಓಕೆ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಈ ತರ ಲೆಟ್ಸ್ ಟಾಕ್ ಟು ದೆಮ್, ಹಳ್ಳಿಯವರು ಇವ್ರನ್ನ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಆ ಲಾಂಚ್ ದಿನ ಏನೆಲ್ಲ ಆಯ್ತಲ್ಲ, ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಹ್ಯಾಪನ್. 5 minutes ಮುಂಚೆ ಎಲ್ಲಾರ್ದು ಪೇಪರ್ ಎಲ್ಲ ತಗೊಂಡ್ಬಿಟ್ಟು ದೇ ಕಲೆಕ್ಟೆಡ್ ಆಲ್ ದ ಪೇಪರ್ಸ್. ಓಕೆ. ಅಂದ್ರೆ ಒಂದಿನ ಆದ್ರೂ ಟೈಮ್ ಕೊಡ್ಬೇಕಲ್ವಾ ಈ ಅಗ್ರಿಮೆಂಟ್ ರೀಡ್ ಮಾಡೋದಕ್ಕೆ? ಅಟ್ಲೀಸ್ಟ್ ಆಫ್ ಡೇ. ಸೊ ಅಷ್ಟು ಕೊಟ್ಟಿಲ್ಲ ನಿಮ್ಗೆ? 5 minutes. 5 minutes. 30 to 40 pages ಓನ್ಲಿ 5 minutes ಕೊಟ್ಟು ಆಮೇಲೆ ಸೈನ್ ಮಾಡಿಸ್ಕೊಂಡು ಅವರು ತಗೋಬೇಕು. 30 to 40 pages ಇತ್ತಾ? ಹೌದು. ಓಕೆ. ಅದ್ರಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ? ನಥಿಂಗ್. ಓಕೆ. ಸೊ ಅವ್ರು ನಿಮಗೆ ಕಾಲ್ ಮಾಡಿದ್ರ ಶೋನವರು? ಹೌದು, ಜಿ ಕನ್ನಡ ಅವರು ಕಾಲ್ ಮಾಡಿದ್ರು. ಓಕೆ. ಈ ತರ ಒಂದು ಶೋ ನಡೀತಾ ಇದೆ, ಒಂದು ರಿಯಾಲಿಟಿ ಶೋ ನಡೀತಾ ಇದೆ, ನೀವು ಬನ್ನಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಅಭಯನಾಡು ಸ್ಟುಡಿಯೋ ಅದಾದ್ಮೇಲೆ ಈಗ ನೀವು ಶೋ ಕ್ವಿಟ್ ಮಾಡಾದ್ಮೇಲೆ ಮತ್ತೆ ನಿಮಗೆ ಕಾಲ್ ಮಾಡಿದ್ರ ಮತ್ತೆ ಬನ್ನಿ ಶೋಗೆ? ಇಲ್ಲ, ಒಂದ್ ಕಾಲ್ ಇಲ್ಲ, ಏನೂ ಇಲ್ಲ. ಇಟ್ ಇಸ್ ಲೈಕ್ ಈಗ ಒಂದ್ ಕೆಲಸ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ನೋ ಶೋ ನೋ ಕಾಲ್ ಮಾಡ್ತೀವಲ್ಲ, ಅದೇ ತರ NCNS. ಓಕೆ. ಇನ್ನೊಂದು 1 month ಬಿಟ್ಕೊಂಡು ಐಶು ಕಮ್ ಬ್ಯಾಕ್ ಮಾಡಿ ಬನ್ನಿ ಅಂತ ಕರೆದ್ರೆ ಹೋಗ್ತೀರಾ ನೀವು? ಹೋಗ್ತೀನಿ, ಆದ್ರೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನನ್ನ ಹತ್ರ ಸಾರಿ ಕೇಳಬೇಕು. ಯಾಕಂದ್ರೆ ನನ್ನನ್ನು ತುಂಬಾ ಬ್ಯಾಡ್ ಆಗಿ ಪೋರ್ಟ್ರೇಟ್ ಮಾಡಿದಾರಲ್ಲ, ಸೊ ಐ ವಾಂಟ್ ದೆಮ್ ಟು ಆಸ್ಕ್ ಸಾರಿ. ಹಂಗೆ ಸಪೋಸ್ ಅವ್ರು ಕೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಗೋ. ಓಕೆ.